ಡ್ರಗ್ಸ್ ಮುಕ್ತ ತುಮಕೂರಿಗೆ ಯುವಕರ ಪಣ. ಯುವಕರಿಂದ ಡ್ರಗ್ ವಿರುದ್ಧ ಜಾಗೃತಿ ಅಭಿಯಾನ. ಯುವಕರ ಕಾರ್ಯಕ್ಕೆ ಸಾಥ್ ಕೊಟ್ಟ ಪೊಲೀಸರು. ತುಮಕೂರಿನ ಕ್ಯಾಸಂದ್ರ ಯೂತ್ಸ್ ಆಫ್ ಫುಟ್ಬಾಲ್ ಆಟಗಾರರು ಡ್ರಗ್ಸ್ ಮುಕ್ತ ತುಮಕೂರಿಗಾಗಿ ಪಣ ತೊಟ್ಟಿದ್ದು ಡ್ರಗ್ಸ್ ವಿರುದ್ಧ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕ್ಯಾಸಂದ್ರದ ಶಾಲಾ ಮೈದಾನದಿಂದ ಪ್ರಮುಖ ಬೀದಿಗಳಲ್ಲಿ ಡ್ರಗ್ ಬೇಡ, ಆರೋಗ್ಯ ಬೇಕು ಎಂಬ ಘೋಷ ವಾಕ್ಯದೊಂದಿಗೆ ಜಾಥಾವನ್ನ ನಡೆಸಿದ್ರು. ಡ್ರಗ್ ವಿರುದ್ಧ ಜಾಗೃತಿ ಅಭಿಯಾನಕ್ಕೆ ಕ್ಯಾಸಂದ್ರ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನ್ ಕುಮಾರ್ ಚಾಲನೆಯನ್ನ ನೀಡಿದ್ದು ಜಾಥಾದಲ್ಲಿ ನೂರಾರು ಮಂದಿ ಯುವಕರು ಭಾಗಿಯಾಗಿದ್ರು. ಕ್ಯಾಸಂದ್ರದ ಯೂತ್ ಮುಖ್ಯಸ್ಥ ನೂರ್ ಮಾತನಾಡಿ, ಯುವಕರು ದುಶ್ಚಟಗಳನ್ನ ಬಿಟ್ಟು ಆರೋಗ್ಯಕರ ಜೀವನವನ್ನ ನಡೆಸಬೇಕು, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಎನ್ನುವುದು ನಮ್ಮ ಜಾಗೃತಿಯ ಉದ್ದೇಶವಾಗಿದೆ. ನಾವು ಈಗಾಗಲೇ 1 ವಾರದಿಂದ ಎಲ್ಲ ಶಾಲೆಗಳಲ್ಲಿ ಜಾಗೃತಿ ಅಭಿಯಾನ ನಡೆಸಿದ್ವಿ ಎಂದಿದ್ದಾರೆ. ಇವತ್ತಿನ ದಿನ ಈ ಕಾರ್ಯಕ್ರಮನ ಕ್ಯಾಸಂದ್ರ ಯೂತ್ಸು ಮತ್ತು ಕ್ಯಾಸಂದ್ರ ಫುಟ್ಬಾಲ್ ಆಟಗಾರರಿಂದ ಮಾಡ್ಕೊಂಡಿದ್ದೀವಿ. ಇವತ್ತು ಯುವಕರು ಏನವ್ರೆ ಎಲ್ಲ ಗಾಂಜಾ, ಎಮ್ಮು, ಟ್ಯಾಬು ಮತ್ತು ಕೊಕೇನು ಇದಕ್ಕೆ ಯುವಕ ಮಾತ್ರ ಅಲ್ಲ ಯುವತಿಯರೂ ಹಾಳಾಗ್ತವ್ರೆ. ಇದರಿಂದ ಎಲ್ಲ ದೂರ ಇದ್ದು ಸ್ಪೋರ್ಟ್ಸ್ಗೆ ಒಂದು ಆದ್ಯತೆ ಕೊಡಬೇಕು ಅಂತ ನಾವೆಲ್ಲ ಯುವಕರು ಸೇರಿ ಇವತ್ತು ಈ ಕಾರ್ಯಕ್ರಮನ ಆಗಲೇ ಒಂದು 15-20 ದಿವಸದಿಂದ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರಿಂದ ಮತ್ತು ಎಲ್ಲ ಶ್ರಮಪಟ್ಟಿರೋ ಯುವಕರು ಎಲ್ಲ ತುಂಬ ಜನ ಅವರೇ. ಕ್ಯಾಸಂದ್ರ ಯೂತ್ಸ್ಗೆಲ್ಲ ನಾವು ಧನ್ಯವಾದ ಹೇಳ್ತಾ, ಮತ್ತು ಸರ್ಕಾರದಲ್ಲಿ ನಾವು ಕೇಳ್ಕೊಳೋದೇನೆಂದರೆ ಪ್ರತಿ ತುಮಕೂರು ಜಿಲ್ಲೆಗೂ ಒಂದು ನಶಾಮುಕ್ತಿ ಕೇಂದ್ರ ಬೇಕು, ಮತ್ತು ಒಂದು ಸ್ಕೂಲ್ ಫೀಲ್ಡ್ ಬೇಕು. ಆಟಗಾರರಿಗೆ ಎಲ್ಲ ಒಂದು ಪ್ರೋತ್ಸಾಹ ಸರ್ಕಾರ ಕೊಡಬೇಕು. ಆಟಗಾರರು ಯಾವತ್ತೂ ಹಿಂದೆ ಉಳಿಬಾರ್ದು, ಎಲ್ಲ ಮುಂದೆ ಬರಬೇಕು. ನಾವೆಲ್ಲ ಹೋಗಿ ಜಾಗೃತಿನ ಮೂಡಿಸ್ಬೇಕು. ಇಷ್ಟೇ ಅಲ್ಲ, ನಾವು ಮಾಡಬೇಕಾಗಿರೋ ಕೆಲಸಗಳು ಇನ್ನೂ ತುಂಬ ಅವೆ. ಎಲ್ಲಾದರೂ ಸಾಥ್ ಕೊಡಬೇಕು ನಮಗೆ. ಇನ್ನು ಸ್ಥಳೀಯರು ಮಾತನಾಡಿ, ಮುಂಚೆ ಕ್ಯಾಸಂದ್ರದಲ್ಲಿ ಫುಟ್ಬಾಲ್ ಆಟಗಾರರು ತುಂಬಾ ಹೆಚ್ಚಾಗಿದ್ರು. ಆದರೆ ಇದೀಗ ಎಲ್ಲ ಯುವಕರು ಕ್ರೀಡೆಗಳಲ್ಲಿ ಭಾಗಿಯಾಗದೆ ದುಶ್ಚಟಗಳ ಹಿಂದೆ ಬಿದ್ದಿದ್ದಾರೆ. ಯುವಕರು ಮತ್ತೆ ಮರಳಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಹಾಗೂ ಎಲ್ಲ ನಾಗರಿಕರಿಗೂ ಡ್ರಗ್ಸ್ ಮತ್ತು ದುಶ್ಚಟಗಳ ವಿರುದ್ಧ ಜಾಗೃತಿಯನ್ನ ಮೂಡಿಸಬೇಕು ಎಂದಿದ್ದಾರೆ. ಕ್ಯಾಸಂದ್ರ ಫುಟ್ಬಾಲ್ ಯೂತ್ಸ್ ಟೀಮ್ ಮತ್ತು ಕ್ಯಾಸಂದ್ರ ಯುವಕರು ಎಲ್ಲ ಸೇರ್ಕೊಂಡು ಒಂದು ಡ್ರಗ್ಸ್ ಜಾಥಾ ಮಾಡ್ತಾ ಇದ್ದಾರೆ. ಈಗ ಕ್ಯಾಸಂದ್ರ ಹೆಸರು ಅಂದರೆ ಫುಟ್ಬಾಲು, ಫಸ್ಟಿಂದನೂ ಫುಟ್ಬಾಲ್ ಆಡೋದಕ್ಕೆ ಕ್ಯಾಸಂದ್ರ ಹೆಸುವಾಸಿ. ಈಗ ಜನ ಎಲ್ಲ ಹುಡುಗರೆಲ್ಲ ಫುಲ್ ಕಮ್ಮಿ ಆಗೋಗಿದ್ದಾರೆ ಫುಟ್ಬಾಲ್ ಆಡೋರು ಎಲ್ಲ. ಕಾರಣ ಈ ಡ್ರಗ್ಸು, ಈ ಮೊಬೈಲ್ ಅಡಿಕ್ಷನ್ನು ಮತ್ತು ಹಲವಾರು ಮದ್ಯವ್ಯಸನಿ ಎಲ್ಲ ಆಗಿ ಈಗ ಇದಾಗಿದೆ. ಅದರಿಂದ ಇದು ಕಂಟ್ರೋಲ್ ಮಾಡಬೇಕು ಅಂತ ನಾವು ಪೊಲೀಸವ್ರ ಜೊತೆ ಸೇರಿಕೊಂಡು ಕ್ಯಾಸಂದ್ರ ಯೂತ್ ಫುಟ್ಬಾಲ್ ಅಸೋಸಿಯೇಷನ್ನವರು, ನಮ್ಮ ತನ್ನು ಅವರು, ನಯೀಮ್ ಅವರು, ಮೋಮಿನ್ ಅವರು ಮತ್ತು ಮಂಜು ಅವರು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಬಂದು ಯಶಸ್ವಿಗೊಳಿಸಿ ಮತ್ತು ಡ್ರಗ್ಸ್ ನಿರ್ಮೂಲನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಇವತ್ತು ಕ್ಯಾಸಂದ್ರ ಯೂತ್ ಮತ್ತು ಫುಟ್ಬಾಲ್ ಆಟಗಾರರಿಂದ ಈ ಒಂದು ಡ್ರಗ್ಸ್ ನಿರ್ಮೂಲನಾ ಜಾಥಾವನ್ನು ಕ್ಯಾಸಂದ್ರದ ಪೇಟೆ ಬೀದಿ ಮತ್ತು ಕ್ಯಾಸಂದ್ರದ ಗ್ರಾಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳ ಒಂದು ಸಹಾಯ ಮತ್ತು ಅವರ ಒಂದು ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಕ್ಯಾಸಂದ್ರ ಅಂತಂದರೆ ಫುಟ್ಬಾಲ್ ಅಂದರೆ ಕ್ಯಾಸಂದ್ರ ಇತ್ತು. ಇವತ್ತೇನಾಗೈತೆ, ಎಲ್ಲ ಫೀಲ್ಡ್ಗಳು ಖಾಲಿ ಹೊಡಿತಾ ಇದೆ. ನಮ್ಮಲ್ಲಿ ಈಗ ಕೆಲವು ಹುಡುಗರು ಮಾತ್ರ ಈ ಆಟ ಆಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈ ಸ್ಪೋರ್ಟ್ಸ್ ಹೇಗೆ ಬಿಟ್ಟಿದ್ದಾರೆ ಅಂತಂದರೆ, ಪ್ರತಿಯೊಬ್ಬರು ಮೊಬೈಲ್ಗೆ ಅಡಿಕ್ಟ್ ಆಗೋರೆ. ಮೊಬೈಲ್ ಬಿಟ್ಟು ಜೊತೆಗೆ ಈ ಒಂದು ದುಶ್ಚಟಗಳು ನಮ್ಮೂರಿನಲ್ಲಿ ಇರಲಿಲ್ಲ ಇದುವರೆಗೂ. ಈಗ ನಮ್ಮೂರಿನಲ್ಲಿ ಈ ಚಟಗಳು ಕಾಣ್ತಾ ಇದೆ. ಹಾಗಾಗಿ ನಾವು ಈಗಲೇ ಇದನ್ನು ಕಂಟ್ರೋಲ್ ಮಾಡಿದ್ರೆ ಮುಂದಕ್ಕೆ ನಮ್ಮ ಹುಡುಗರಿಗೆ, ನಮ್ಮ ಮುಂದಿನ ಜನ್ರೇಷನ್ಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಾವೇನೈತೆ ಮನೆಗಳಲ್ಲಿ ತಂದೆ ತಾಯಿ ಇರ್ಬೋದು,
ನಾವು ತಿಳುವಳಿಕೆ ಇರೋಂಥವ್ರಾಗ್ಬೋದು. ಈ ಒಂದು ಜಾಥಾ ಮಾಡ್ತಾ ಇರೋದು ನಮ್ಮ ಮೊದಲನೇ ಸತಿ ಮಾಡ್ತಾ ಇರೋದು. ತುಂಬ ಒಂದು ಈ ಯೂತ್ಸ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಅರೇಂಜ್ಮೆಂಟ್ಸ್ನ ಯಾರು ಮಾಡಿದ್ದಾರೆ ಅವ್ರಿಗೆ ನಾನು ತುಂಬ ಕೃತಜ್ಞನಾಗಿದ್ದೀನಿ. ಹಾಗೂ ಮುಂದೆ ಈ ಒಂದು ಕಾರ್ಯಕ್ರಮ ಇವತ್ತು ಜಾಥಾ ಮಾತ್ರ ಆಗಬಾರ್ದು. ಈ ಜಾಥಾನ ನೀವು ಗೊತ್ತಿರೋರು ಎಲ್ಲೇ ಇದ್ರದ್ದು ಬಗ್ಗೆ ಕಂಡ್ರೆ ಸ್ಟೇಷನ್ಗೆ ಆಗಲಿ ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ತಡೆಯುವಂಥ ಕೆಲಸ ಮಾಡಿದ್ರೆ ಮಾತ್ರ ಈ ಮಾಡಿದ್ದು ಕೆಲಸ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈಗಿನ ಯುವ ಪೀಳಿಗೆ ತುಂಬ ಡ್ರಗ್ಸಿಂದ ತುಂಬ ನೋಡ್ತಾ ಇದ್ದಾರೆ ಮತ್ತು ತುಂಬ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಈಗಿನ ಯುವ ಪೀಳಿಗೆ ಮತ್ತು ಈಗಿನ ಯೂತ್ಸು. ಮತ್ತು ಅವರಲ್ಲಿ ಇವಾಗ ಕ್ರೀಡಾ ಉತ್ಸಾಹ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅವ್ರದ್ದಲ್ಲಿ ಕ್ರೀಡಾ ಉತ್ಸಾಹ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆಮೇಲೆ ಯಾರು ಇವಾಗ ಮೊಬೈಲ್ ಅಡಿಕ್ಷನ್ನು, ಆಮೇಲೆ ತುಂಬ ಎಲ್ಲರೂ ಡ್ರಗ್ಸ್ಗೆ ಅಡಿಕ್ಟ್ ಆಗಿರೋದ್ರಿಂದ ಅದನ್ನು ನಾವು ಫಸ್ಟು ನಿರ್ಮೂಲನೆ ಮಾಡಬೇಕು. ನಿರ್ಮೂಲನೆ ಮಾಡಿಬಿಟ್ಟು ಯಾರೇ ಆದಂತಹ ಡ್ರಗ್ಸು ಅದು ಇದು ಸಪ್ಲೈ ಮಾಡೋದು, ಈ ಡ್ರಗ್ಸ್ ಗಾಂಜಾ ಬೆಳೆದು ಅದನ್ನೆಲ್ಲ ಸಪ್ಲೈ ಮಾಡ್ತಾರಲ್ಲ ಅವ್ರನ್ನೆಲ್ಲ ನಾವು ಹುಡುಕ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಂಡು ಇದನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡೋಕ್ಕೆ ನಾವು ಜಾಥಾ ಮಾಡ್ತಾ ಇದ್ದೀವಿ. ಇನ್ನು ಕ್ಯಾಸಂದ್ರ ಯುವಕರು ನಡೆಸಿದ ಜಾಗೃತಿ ಅಭಿಯಾನಕ್ಕೆ ಪೊಲೀಸರು ಸಾಥ್ ಕೊಟ್ಟಿದ್ದು ವಿಶೇಷವಾಗಿತ್ತು. ಯುವಕರ ಕಾರ್ಯಕ್ಕೆ ಪೊಲೀಸರು ಹಾಗೂ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.